ರಾತ್ರಿ ಹೊತ್ತು ವಾಹನದಲ್ಲಿ ಓಡಾಡಬೇಕಿದ್ರೆ ನಾವೆಲ್ಲ ಎದುರಿಸುವ ಸಮಸ್ಯೆ ಅಪೋಸಿಟ್ ಲೈಟ್ ಅನ್ನೋದೇನೋ ನಿಜ. ಮುಂದಿನಿಂದ ಬರೋ ಗಾಡಿಯ ಲೈಟ್ ನಮ್ಮ ಕಣ್ಣನ್ನ ಕುಕ್ಕೋದಲ್ಲದೆ ಮುಂದೆ ಏನಿದೆ ಅನ್ನೋದನ್ನ ಮರೆಮಾಚುತ್ತೆ. ಅದಕ್ಕೆ ಪರಿಹಾರ ಎಂಬಂತೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬೈರುಂಬೆ ಶಾರದಾಂಬಾ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಾದ ವಸಂತ್ ಹೆಗಡೆಯವರು ಒಂದು ಅತ್ಯುತ್ತಮ ವಿಜ್ಞಾನ ಮಾದರಿ ತಯಾರಿಸಿದ್ದಾರೆ. ಇದರ ಉಪಯೋಗದಿಂದ ರಾತ್ರಿ ನಡೆಯುವ ಎಷ್ಟೋ ಅಪಘಾತಗಳನ್ನ ತಪ್ಪಿಸಬಹುದಾಗಿದೆ. ಈ ಲೈಟ್ ಅವನ ಕಣ್ಣಿಗೆ ಬರೋದೇನಿದೆಯೋ ಅದು ಅವನ ಕಣ್ಣಿನ ಪುಪ್ಪಿಲನ್ನ ಚಿಕ್ಕದು ಮಾಡಿಬಿಟ್ಟಿರುತ್ತೆ. ಸೊ ಇದಕ್ಕೆ ಇವನಿಗೆ ಈ ಹೊಂಡದಲ್ಲಿ ಈ ಬೈಕ್ ಹೋದ್ರೆ ಬೀಳೋ ಸಾಧ್ಯತೆ ಇರುತ್ತೆ. ಕರ್ವಿಂಗ್ ಇದೆ, ಕರ್ವಿಂಗ್ ಗೊತ್ತಾಗದೆ ಮುಂದಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ. ಇವಾಗ ನಮ್ಮ ಸೊಲ್ಯೂಷನ್ ಇದಕ್ಕೆ ಏನಪ್ಪಾ ಅಂತಂದ್ರೆ, ನೋಡಿ ಈಗ ಈ ವೆಹಿಕಲ್ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈಟ್ ಇದ್ರೆ ಈ ರೀತಿ ನೋಡಿ, ಇವಾಗ ಈ ವೆಹಿಕಲ್ಗಿರೋ ಈ ಪರ್ಪೆಂಡಿಕ್ಯುಲರ್ ಲೈಟ್ ಏನಿದೆಯೋ ಅದು ಈ ಬ್ಲೈಂಡ್ ಸ್ಪಾಟ್ ಅನ್ನ ಕವರ್ ಮಾಡ್ತಾ ಇದೆ. ಹೌದು, ರಾತ್ರಿಯ ಅಂಧಕಾರಕ್ಕೆ ಹೊಂದಿಕೊಂಡ ಕಣ್ಣುಗಳು ಒಮ್ಮೆಲೆ ಬೆಳಕು ನೋಡಿದಾಗ ಕಣ್ಣಿನ ವೈಟ್ ಬ್ಯಾಲೆನ್ಸ್ ತಪ್ಪಿ ಅಕ್ಕಪಕ್ಕದ ವಸ್ತುಗಳು ಕಾಣದೆ ಹೋಗುತ್ತವೆ. ಆ ಸಮಯದಲ್ಲಿ ಮುಂದೆ ಏನಿದೆ ಅನ್ನೋದು ಎರಡು ವಾಹನಗಳಿಗೆ ಕಾಣದಾಗುತ್ತೆ. ಇದೇ ಸಮಯದಲ್ಲಿ ಅಪಘಾತವಾಗುವ ಸಾಧ್ಯತೆಯೂ ಇರುತ್ತವೆ. ಇಂತಹ ಸಮಯದಲ್ಲಿ ಪ್ರತಿ ಗಾಡಿಯಲ್ಲೂ ಹೆಡ್ಲೈಟ್ನಷ್ಟೇ ಪವರ್ ಇರುವ ಪರ್ಪೆಂಡಿಕ್ಯುಲರ್ ಲೈಟ್ ವಾಹನದ ಒಂದು ಬದಿಗೆ ಕೊಡುವುದರಿಂದ ಮುಂದಿನ ವಾಹನದವನಿಗೆ ತನ್ನ ಮುಂದೆ ಏನಿದೆ ಅನ್ನೋದು ತಿಳಿದು ಬಿಡುತ್ತದೆ. ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ 1 or 2% ಸೊಫಿಸ್ಟಿಕೇಟೆಡ್ ಹೈವೇಸ್ ಇರ್ಬೋದು. ಅಂದ್ರೆ ಒನ್ ವೇ ಇರುತ್ತೆ, ಮಧ್ಯ ಪ್ಲಾಂಟ್ಸ್ ನೆಟ್ಟಿರ್ತಾರೆ ಅಪೋಸಿಟ್ ಲೈಟ್ ಕಣ್ಣಿಗೆ ಹೊಡಿಬಾರ್ದು ಅಂತ. ಸೊ ಆ ಥರದ್ದು ಹೆಚ್ಚಿಗೆ ಅಂದ್ರೆ ಮೋರ್ ದನ್ 90% ಇರೋದು ನಾರ್ಮಲ್ ರೋಡ್ಸು. ಅಲ್ಲಿ ಮಧ್ಯ ಏನು ಗ್ಯಾಪ್ಸ್ ಇರಲ್ಲ, ಡಿವೈಡರ್ಸ್ ಇರಲ್ಲ. ಸೊ ಒಂದೇ ರೋಡಲ್ಲಿ ಎಲ್ಲರೂ ಹೋಗ್ತಿರ್ತಾರೆ. ಅವಾಗ ನೈಟ್ ಟೈಮ್ ಹೋಗುವಾಗ ಈ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಈ ಪ್ರಾಬ್ಲಮನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದು ತುಂಬ ದಿನದ ವಿಚಾರ ಆಗಿತ್ತು. ಸೊ ನಾನು ಯಾವಾಗ ಕಣ್ಣಿನ ವೈಟ್ ಬ್ಯಾಲೆನ್ಸಿಂಗ್ ಬಗ್ಗೆ ಓದಿದ್ನೋ ಅವಾಗ ಇದಕ್ಕೆ ಒಂದು ಸೊಲ್ಯೂಷನನ್ನು ಹುಡುಕ್ಬೋದು ಅಂತ ಅನಿಸ್ತು. ಈಗಾಗಲೇ ಈ ಮಾಡೆಲ್ ರಾಜ್ಯ ಮಟ್ಟದಲ್ಲಿ ವಸಂತ್ ಹೆಗಡೆಯವರು ಹಾಗೂ ಅವರ ವಿದ್ಯಾರ್ಥಿ ನಿಖಿಲ್ ಅವರಿಗೆ ಇನ್ಸ್ಪೈರ್ ಅವಾರ್ಡ್ ಪ್ರಶಸ್ತಿ ತಂದುಕೊಟ್ಟಿದೆ. ಪ್ರಾಯೋಗಿಕವಾಗಿ ಇದನ್ನು ಅಳವಡಿಸಿಕೊಳ್ಳುವುದಕ್ಕೆ ವಸಂತ್ ಹೆಗಡೆಯವರು ಮುಂದಾಗಿದ್ದು, ಯಾವುದಾದರೂ ವಾಹನ ಕಂಪನಿಗಳು ಆಸಕ್ತಿ ಇದ್ದರೆ ಅವರನ್ನು ಸಂಪರ್ಕಿಸಿ ಮಾತನಾಡಬಹುದು. ಹಾಗೆಯೇ ಅವರ ದೂರವಾಣಿ ಸಂಖ್ಯೆ 8762035428 ಆಗಿದೆ.